ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಮೊನ್ನೆ ಕ್ರಿಸ್ಮಸ್ ಸಂದರ್ಭದಲ್ಲಿ ಹಿಂದುತ್ವದ ನಶೆ ಏರಿಸಿಕೊಂಡಂತಹ ಕೆಲವು ಪುಡಾರಿಗಳು ನಡೆದುಕೊಂಡ ರೀತಿ ನಿಮಗೆ ಗೊತ್ತೇ ಇದೆ. ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚರ್ಚಿಗೆ ಹೋಗಿ ಪ್ರಾರ್ಥನೆ ಸಲ್ಲಿಸಿ ಕ್ರೈಸ್ತ ಬಾಂಧವರಿಗೆ ಶುಭಾಶಯಗಳನ್ನು ಕೋರಿದ್ರು ಸಹ ಅದೇ ನರೇಂದ್ರ ಮೋದಿಯ ಭಕ್ತರು ಅಂತ ಕರೆಸಿಕೊಳ್ಳುವವರು, ಹಿಂದುತ್ವದ ನಶೆಯಲ್ಲಿ ತೇಲಾಡ್ತಿರುವಂತಹವರು ಎಷ್ಟು ಚರ್ಚ್ಗಳ ಮೇಲೆ ಹಲ್ಲೆ ಮಾಡಿದ್ರು, ಎಷ್ಟು ಕ್ರೈಸ್ತರ ಮೇಲೆ ದಾಳಿ ಮಾಡಿದ್ರು, ಏನೆಲ್ಲ ಮಾಡಿದ್ರು. ಇಡೀ ದೇಶದಲ್ಲಿ 100ಕ್ಕೂ ಹೆಚ್ಚು ಪ್ರಕರಣಗಳು ಆ ರೀತಿಯಾದಂತಹದ್ದು ನಡೀತು. ಅದೇ ನಶೆಯಲ್ಲಿ ಬಜರಂಗ ದಳದ ಒಬ್ಬ ವ್ಯಕ್ತಿ, ಬಜರಂಗ ದಳದವನು ಒಂದು ಸ್ಟೇಟಸ್ ಹಾಕೊಂಡ. ಏನು, ತನಗೆ ಯಾರೂ ಸಹ ಕ್ರಿಸ್ಮಸ್ ವಿಶ್ ಮಾಡಬಾರ್ದಂತೆ. ಸರಿ, ಅಷ್ಟು ಹಾಕೊಂಡಿದ್ರೆ ಅವನ ಸ್ವಾತಂತ್ರ್ಯ ಅಂತ ಬಿಡ್ಬೋದಾಗಿತ್ತು. ಆದ್ರೆ ಮುಂದುವರೆದು ಬರ್ಕೊಳ್ತಾನೆ, ನೀವು ನನಗೆ ಕ್ರಿಸ್ಮಸ್ಗೆ ವಿಶ್ ಮಾಡಿದ್ರೆ ನಿಮಗೆ ಮೊಳೆ ಹೊಡಿತೀನಿ, ಮೊಳೆ ಹೊಡಿತಾನಂತೆ. ಇದು ಜೀಸಸ್ ಕ್ರೈಸ್ಟ್ ಮೊಳೆ ಹೊಡೆಸಿಕೊಂಡು ಶಿಲುಬೆಗೆ ಏರಿದಂತಹ ಒಂದು ಇದನ್ನ ಕಿಂಡಲ್ ಮಾಡುವಂತಹ ಪ್ರಯತ್ನವಾಗಿತ್ತು. ಇದು ಎಲ್ರಿಗೂ ಅರ್ಥ ಆಗುತ್ತೆ, ಎಂಥವರಿಗೂ ಅರ್ಥ ಆಗುತ್ತೆ. ಮೊಳೆ ಹೊಡೆಯೋದು, ಕ್ರಿಸ್ಮಸ್, ಯೇಸು, ಇದು ಸ್ಪಷ್ಟವಾಗಿ ಎಲ್ರಿಗೂ ಅರ್ಥವಾಗುವಂತಹದ್ದು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಏನು ಮಾಧ್ಯಮಗಳು ಒಳಗೊಂಡಂತೆ ಏಂಜಲು ಮಾಧ್ಯಮಗಳು, ನರೇಂದ್ರ ಮೋದಿಯಿಂದ ಹಿಡಿದು ಬಿಜೆಪಿಯ ಪ್ರತಿಯೊಬ್ಬರು, RSS, ಹಿಂದುತ್ವವಾದಿಗಳು ಎಲ್ಲರೂ ಸಹ ಜನರ ಮನಸ್ಸಲ್ಲಿ ತುಂಬ್ತಾ ಇರುವಂತಹ ವಿಷ ಇದೆಯಲ್ಲ, ಬೇರೆ ಧರ್ಮಗಳನ್ನ ದ್ವೇಷಿಸೋದು, ಆ ವಿಷದ ಒಂದು ಎಫೆಕ್ಟ್ ಇವನ ಮೇಲೆ ಆಗಿತ್ತು. ಆ ರೀತಿ ಒಂದು ಹಾಕೊಂಡ. ಅದಾದ ಮಾರನೇ ದಿನ ಅವನದೊಂದು ನವಿ ಮುಂಬೈನಲ್ಲಿ ಮೊಬೈಲ್ ಶಾಪ್ ಇದೆ. ಅವನ ಹೆಸರು ಹೇಳೋದು ಬಿಟ್ಟೆ, ಅರ್ಜುನ್ ಸಿಂಗ್ ಅಂತೆ. ಅರ್ಜುನ್ ಸಿಂಗ್ ಬಜರಂಗ ದಳದ ಕಾರ್ಯಕರ್ತ ಅಂತೆ ಅವನು ಹೇಳ್ಕೊಳ್ಳೋದು. ಸೊ ಅವನದೊಂದು ಮೊಬೈಲ್ ಶಾಪ್ ಇದೆ ನವಿ ಮುಂಬೈನಲ್ಲಿ. ಅಲ್ಲಿಗೆ ಮೊದಲಿಗೆ ಒಂದಿಬ್ರು ಬರ್ತಾರೆ. ಇಬ್ರು ಬಂದು ಮೊಬೈಲ್ ಬಗ್ಗೆ ಏನೋ ಮಾತಾಡ್ತಿರ್ತಾರೆ. ಏನ್ ನಡೀತಿದೆ ಅನ್ನೋದು CCTVಯಲ್ಲಿ ಕೇವಲ ದೃಶ್ಯಗಳು ಮಾತ್ರ ಕಾಣಿಸ್ತವೆ, ಶಬ್ದ ಇಲ್ಲ. ಸೊ ಏನೋ ಮಾತಾಡ್ತಿರ್ತಾರೆ. ಆದ್ರೆ ದಿಢೀರಂತ ಅಲ್ಲಿಗೆ ಬಂದಂತಹ 20 ರಿಂದ 30 ಜನ ಹಿಗ್ಗಮಗ್ಗ ಥಳಿಸ್ತಾರೆ ಅವನನ್ನ. ಹಿಗ್ಗಮಗ್ಗ ಥಳಿಸಿ ಹಣ್ಣುಗಾಯಿ ನೀರ್ಗಾಯಿ ಮಾಡ್ತಾರೆ. ಹಾಗಲ್ಲ ಹೀಗಲ್ಲ, ಅವನಕ್ಕೆ ಏನ್ ಸಿಕ್ಕಿದ್ರೆ ಅದ್ರಲ್ಲಿ ಹೊಡಿತಾರೆ. ಚಪ್ಪಲಿ ತಗೊಂಡು ಹೊಡಿತಾರೆ, ಶೂ ಅಲ್ಲಿ ಹೊಡಿತಾರೆ, ದೊಣ್ಣೆ ತಗೊಂಡು ಹೊಡಿತಾರೆ, ಬಕೆಟ್ ಅಲ್ಲಿ ಹೊಡಿತಾರೆ, ಅಲ್ಲಿದ್ದಿದ್ದು ಫ್ಲವರ್ ಪಾಟ್ಸ್ ತಗೊಂಡು ಸಹ ಹೊಡಿತಾರೆ. ಅಂಥ ಏಟುಗಳು ಸರಿಯಾಗಿ ಬೀಳ್ತವೆ.
ನಡೀತಿದೆ ಅನ್ನೋದು ಸಹ ಈ ಅರ್ಜುನ್ ಸಿಂಗ್ ಅನ್ನುವಂತಹ ಧರ್ಮಾಂಧನಿಗೆ ಅರ್ಥನೇ ಆಗೋದಿಲ್ಲ. ಅರ್ಥನೇ ಆಗಲ್ಲ. ಯಾಕಂದ್ರೆ ಇವ್ರು ದಿನ ಬೆಳಗಾದ್ರೆ ಈ ತರದ್ದು 4, 10, 100 ಹಾಕೊಂಡಿರ್ತಾರಲ್ಲ ಕೊಂತ್ರಿ ಸ್ಟೇಟಸ್ಗಳು. ಹಾಗಾಗಿ ಅವನಿಗೆ ಗೊತ್ತಿರಲ್ಲ ಯಾವುದಕ್ಕೆ ಹೊಡಿತಾ ಇದ್ದಾರೆ ಅಂತ. ಬಟ್ ಜನರಿಗೂ ಸಹ ಒಂದು ತಾಳ್ಮೆ ಅನ್ನೋದಿರುತ್ತೆ. ಅದನ್ನ ಕಟ್ಟೆ ಹೊಡಿಬಾರ್ದು ಅನ್ನುವಂತಹ ಕಾಮನ್ ಸೆನ್ಸ್ ಇರಬೇಕು. ಇಲ್ಲಿ ಯಾರು ಸಹ ಹಿಂಸೆಯನ್ನ ಪ್ರಚೋದಿಸ್ತಾ ಇಲ್ಲ, ಸಮರ್ಥನೆಯನ್ನು ಮಾಡ್ಕೊಳ್ತಿಲ್ಲ. ಅವನ ಮೇಲೆ ಹಲ್ಲೆ ಆಗಿದ್ದು ತಪ್ಪು. ಅವನ ಆ ಸ್ಟೇಟಸ್ಗೆ ಕಂಪ್ಲೇಂಟ್ ಕೊಡಬೇಕಾಗಿತ್ತು. ಈಗಿರುವ ಸರ್ಕಾರಗಳು, ಬಿಜೆಪಿ ಸರ್ಕಾರಗಳು ಕ್ರಮ ಕೈಗೊಳ್ಳಲ್ಲ ಅನ್ನೋದಾದ್ರೆ ಸಂವಿಧಾನಾತ್ಮಕವಾಗಿ ಬೇರೆ ಏನು ಆಪ್ಷನ್ಗಳಿದೆಯೋ ಅವುಗಳನ್ನ ಹುಡುಕಬೇಕೇ ಹೊರತು ಹೋಗಿ ಹೊಡೆದಿದ್ರ ಬಗ್ಗೆ ಯಾರಿಗೂ ಸಹ ಸಹಮತ ಇಲ್ಲ. ಆದ್ರೆ ಇವನ ಮನಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳಿ, ಈ ಅರ್ಜುನ್ ಸಿಂಗ್ ಅನ್ನುವಂತಹ ಅಯೋಗ್ಯನ ಮನಸ್ಥಿತಿಯನ್ನ. ಯಾಕೆ ಬರ್ತಿದೆ ಇಂತಹ ಮನಸ್ಥಿತಿಗಳು? ನಾನು ಹೇಳ್ದಂಗೆ ಮಾಧ್ಯಮಗಳಿಂದ ಹಿಡಿದು ವೋಟ್ ಬ್ಯಾಂಕ್ಗಾಗಿ ಬಿಜೆಪಿ ಬಿತ್ತುತ್ತಾ ಇರುವ ವಿಷ, RSS ಬಿತ್ತುತ್ತಾ ಇರುವಂತಹ ವಿಷ, ಮತ್ತು ಇತರೆ ಏನು ಗೂಂಡಾ ಪಡೆಗಳು ಉಟ್ಕೊಂಡ್ಬಿಟ್ಟಿದ್ದಾವೆ ಹಸುವಿನ ಹೆಸರಿನಲ್ಲಿ, ಇನ್ಯಾವುದೋ ಹೆಸರಿನಲ್ಲಿ ಮಸೀದಿಗಳ ಮುಂದೆ ಕುಣಿಯೋದು, ಅಲ್ಲೇನೋ ಮಾಡೋದು, ಚರ್ಚ್ಗಳ ಮುಂದೆ ಹೋಗಿ ಭಜನೆ ಮಾಡೋದು, ಚರ್ಚ್ಗಳ ಮುಂದೆ ಹನುಮಾನ್ ಚಾಲೀಸ ಆಡೋದು. ಚರ್ಚಿನ ಮುಂದೆ ಕ್ರಿಸ್ಮಸ್ ದಿನ ಹನುಮಾನ್ ಚಾಲೀಸ ಹಾಡೋದ್ರ ಅರ್ಥ ಏನು? ಇದೇ ಜನ, ಇದೇ ಕಂತ್ರಿ ಜನ ಬೇರೆ ದೇಶಗಳಲ್ಲಿ ಒಂದು ದೇವಸ್ಥಾನ ಉದ್ಘಾಟನೆ ಆಗ್ಬಿಟ್ರೆ ಕುಣಿದು ಕುಪ್ಪಳಿಸ್ಬಿಡ್ತಾರೆ. ನೋಡಿ, ಅಲ್ಲಿ ಹಿಂದೂಗಳ ದೇವಸ್ಥಾನ ಓಪನ್ ಆಯ್ತು, ಇಲ್ಲಿ ಚರ್ಚ್ ತೆಗಿಯಂಗಿಲ್ಲ, ಇಲ್ಲಿ ಮಸೀದಿ ಓಪನ್ ಮಾಡಂಗಿಲ್ಲ. ಆದ್ರೆ ಇವ್ರದ್ದು ಅಲ್ಲಿ ಮಾಡಬೇಕು, ಅಲ್ಲಾದ್ರೆ ಒಳ್ಳೇದು, ಇಲ್ಲಾದ್ರೆ ಕೆಟ್ಟದ್ದು. ಇದು ಇವರ ನೀಚತನದ ಪರಮಾವಧಿ ಆಗ್ತಾ ಬರ್ತಿದೆ. ಯಾಕಂದ್ರೆ ಸರ್ಕಾರಗಳು ಕ್ರಮ ಕೈಗೊಳ್ಳುತ್ತಿಲ್ಲ. ಅದೇ ಒಬ್ಬ ಕಾಮಿಡಿಯನ್, ಕುನಾಲ್ ಕಾಮ್ರಾ ಅನ್ನುವಂತಹ ಒಬ್ಬ ಕಮಿಡಿಯನ್ ಒಂದು ಕಾರ್ಯಕ್ರಮ ಮಾತಾಡುತ್ತಿರ್ಬೇಕಾದ್ರೆ, ಒಂದು ಕಾಮಿಡಿ ಶೋನಲ್ಲಿ ಏಕನಾಥ್ ಶಿಂದೆ ಕುರಿತಾಗಿ ಹೆಸರು ಉಲ್ಲೇಖ ಮಾಡದೇನೆ ಹೇಳಿದ್ದಕ್ಕೂ ಸಹ ಒಂದು ಮಾತನ್ನ, ಏನು ಆ ಸ್ಟುಡಿಯೋನ ಧ್ವಂಸ ಮಾಡಿ ಆತನ ಮೇಲೆ FIRಗಳು ಮಾಡಿ ಬೆದರಿಕೆ ಕರೆ ಹಾಕಿ ಏನೇನೋ ಮಾಡಿ, ಸರ್ಕಾರವೂ ಸಹ ಅಷ್ಟೇ ಏನು ಉತ್ಸುಕವಾಗಿ ಪಾಲ್ಗೊಂಡಿತ್ತಲ್ಲ ಪ್ರತಿಯೊಂದರಲ್ಲೂ ಸಹ. ಈ ಸ್ಟೇಟಸ್ ಅನ್ನ ಹಾಕದಾಗ ಎಲ್ಲಿ ಹೋಗಿತ್ತು ಆ ಉತ್ಸುಕತೆ? ಅದೇ ಮಹಾರಾಷ್ಟ್ರ ಸರ್ಕಾರ, ಅದೇ ಫಡ್ನವೀಸ್ ಚೀಫ್ ಮಿನಿಸ್ಟರ್. ಆಗಿಲ್ಲ. ಜನ ತಾಳ್ಮೆ ಕಳ್ಕೊಂಡಿದ್ದು ತಪ್ಪು. ಬಟ್ ಸರ್ಕಾರಗಳ ನಡೆ, ಇಂತಹ ಕಂತ್ರಿ ಕೆಲಸ, ಮನಸ್ಥಿತಿ, ಅದನ್ನು ಸಹ ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಈ ದೇಶವನ್ನ ಯಾವ ಕಡೆಗೆ ತೆಗೆದುಕೊಂಡು ಹೋಗ್ತಿದ್ದೀರಿ ಅಂತ, ಯಾವ ಕಡೆ ತೆಗೆದುಕೊಂಡು ಹೋಗ್ತಿದ್ದೀರಿ ಅಂತ. ಮಸೀದಿಗಳ ಮುಂದೆ ಕುಣಿಯೋದು, ಚರ್ಚ್ಗಳ ಮುಂದೆ ಭಜನೆ ಮಾಡೋದು, ಈ ಕಡೆಗೆ ತಗೊಂಡು ಹೋಗ್ತೀರಾ? ಗೊತ್ತಿಲ್ಲ. ನರೇಂದ್ರ ಮೋದಿ ಚರ್ಚಿಗೆ ಹೋಗೋ ಬದಲು ಈ ದಾಳಿಗಳು, ಹಲ್ಲೆಗಳಾಗ್ತಿದಾವಲ್ಲ, ಇದರ ವಿರುದ್ಧ ಒಂದು ಹೇಳಿಕೆ ಕೊಡಬೇಕಾಗಿತ್ತು. ಕೊಡಲ್ಲ. ಅವ್ರಿಗೆ ಇಂಥವ್ರೇ ಬೇಕು. ವೋಟ್ ಸಿಗತ್ತೆ, ವೋಟ್ ಬ್ಯಾಂಕ್ ಆಗತ್ತೆ. ಆದ್ರೆ ಜಗತ್ತಿನ ಬೇರೆ ದೇಶಗಳಿಗೆ ಹೋಗದಾಗ ಅವರು ಪ್ರಶ್ನೆ ಕೇಳದೇ ಇರ್ಲಿ ಅಂತ ಮಸೀದಿಗೋ ಅಥವಾ ದರ್ಗಾಗೋ ಅಥವಾ ಚರ್ಚ್ಗೋ ಹೋಗಿ ಫೋಟೋ ಶೂಟ್ ಮಾಡ್ಕೊಂಡು ಆ ಫೋಟೋಗಳನ್ನ ವೈರಲ್ ಮಾಡಿಸಿ ಅದನ್ನೊಂದು ಗುರಾಣಿಯಾಗಿ ಬಳಸೋದಕ್ಕೆ ಮಾತ್ರ ನರೇಂದ್ರ ಮೋದಿ ಸಿದ್ಧ. ನಿಜವಾಗ್ಲೂ ಪ್ರೀತಿ ಇದ್ದಿದ್ರೆ ಜೀಸಸ್ ಮೇಲೆ, ನಿಜವಾಗ್ಲೂ ಕ್ರಿಸ್ಮಸ್ ಬಗ್ಗೆ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ಅನ್ನುವ ಮನಸ್ಸಿದ್ದಿದ್ರೆ, ಇಷ್ಟು 100ಕ್ಕಿಂತ ಹೆಚ್ಚು ಪ್ರಕರಣಗಳಾಗಿದ್ದಾವೆ ಇಡೀ ದೇಶದಲ್ಲಿ ಚರ್ಚ್ಗಳ ಮೇಲೆ ದಾಳಿಯಾಗಿರೋದು ಕ್ರಿಸ್ಮಸ್ ಸಂದರ್ಭದಲ್ಲಿ. ಮಾಲುಗಳಲ್ಲಿ ಕ್ರಿಸ್ಮಸ್ ಡೆಕೋರೇಷನ್ ಅನ್ನ ಧ್ವಂಸ ಮಾಡಿ ಬಿಸಾಕಿರುವಂತಹದ್ದು, ಕ್ರೈಸ್ತ ಫಾದರಿಗಳು ಪ್ರಾರ್ಥನೆ ಸಲ್ಲಿಸೋರ ಮೇಲೆ ಹಲ್ಲೆ ಆಗಿರೋದು, ದೌರ್ಜನ್ಯ ನಡೆದಿರೋದು, ಅವುಗಳ ಬಗ್ಗೆ ಒಂದೇ ಒಂದು ಮಾತಾಡಬಹುದಾಗಿತ್ತು, ಆಡಿಲ್ಲ. ಅದೇ ಇಂಥ ಅರ್ಜುನ್ ಸಿಂಗ್ ಅನ್ನುವಂತಹ ಅಯೋಗ್ಯರಿಗೆ ಒಂದು ಧೈರ್ಯ, ಆಳುವವರೇ ಆಗಿರ್ಬೇಕಾದ್ರೆ ನಾನು ಯಾಕೆ ತಲೆ ಕೆಡ್ಸ್ಕೋಬೇಕು, ನನಗೆ ರಕ್ಷಣೆ ಸಿಗುತ್ತೆ ಅಂತ. ಬಟ್ ಈ ಸಂದರ್ಭದಲ್ಲಿ ರಕ್ಷಣೆ ಸಿಗಲಿಲ್ಲ. ಮೈಕೈ ಮೂಳೆ ಎಲ್ಲ ಮುರಿದು ಹಾಕಿದ್ದಾರೆ. ಈಗೇನೋ ಪೊಲೀಸರು CCTV ಆಧಾರದ ಮೇಲೆ ಹಲ್ಲೆ ನಡೆಸ್ತವರನ್ನ ಹುಡುಕ್ತಾ ಇದ್ದಾರಂತೆ. ಅವರಿಗೆ ಶಿಕ್ಷೆ ಆಗ್ಲೇಬೇಕು. ಯಾಕಂದ್ರೆ ದಿಸ್ ಇಸ್ ಇಲ್ಲಿಗಲ್. ಅಟ್ಯಾಕಿಂಗ್ ಸಂಬಡಿ ಇಸ್ ಇಲ್ಲಿಗಲ್, ಅಸಾಲ್ಟಿಂಗ್ ಸಂಬಡಿ ಇಸ್ ಇಲ್ಲಿಗಲ್ ಅಷ್ಟೇ. ಸೊ ಪೊಲೀಸರು ಅವ್ರ ಕೆಲಸ ಈಗ ನಿಯತ್ತಾಗಿ ಮಾಡ್ತಾರೆ. ಆದ್ರೆ ಅವನು ಪೋಸ್ಟ್ ಹಾಕಿದಾಗ ಮಾತ್ರ ಬಾಯಿ ಮುಚ್ಕೊಂಡಿದ್ರು. ಅದನ್ನು ಸಹ ಒಪ್ಕೋಬೇಕಾಗುತ್ತೆ. ಸೊ ಇದಿಷ್ಟು ನವಿ ಮುಂಬೈನಿಂದ ಬರ್ತಿರುವಂತಹ ಒಂದು ಸುದ್ದಿ. ಕ್ರಿಸ್ಮಸ್ ಸಂದರ್ಭದಲ್ಲಿ ತಲೆಹರಟೆ ಸ್ಟೇಟಸ್ ಹಾಕಿ ಮೂಳೆ ಮುರಿಸಿಕೊಂಡಂತಹ ಒಂದು ಪ್ರಕರಣದ ವಿವರಗಳು. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.